ಓಂ ಗುರುಭ್ಯೋ ನಮಃ ಅರ್ಕ ಮಹಾಗಣಾಧಿಪತಿಯ ನಮಃ ಆತ್ಮಗುರುವೇ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೀವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮಿಥುನ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 15/6/2026 ಸೋಮವಾರ, ಅಮಾವಾಸ್ಯ ತಿಥಿ, ಪ್ರಥಮ ತಿಥಿ, ಮೃಗಶಿರ ನಕ್ಷತ್ರ, ಶೂಲ ಯೋಗ ಹಾಗೂ ಗಂಡ ಯೋಗಗಳ ಸಂಯೋಜನೆ ಇರೋದರಿಂದ ಈ ದಿನದಲ್ಲಿ ಅಮಾವಾಸ್ಯೆಯ ಅಂತರ್ಮುಖ ಚಿಂತನೆಯ ಪ್ರಭಾವ, ಪ್ರಥಮ ತಿಥಿಯ ಹೊಸ ಆರಂಭದ ಸಂಕೇತ, ಮೃಗಶಿರ ನಕ್ಷತ್ರದ ಜ್ಞಾನ ಮತ್ತು ಹುಡುಕಾಟದ ಶಕ್ತಿ, ಜೊತೆಗೆ ಶೂಲಯೋಗ ಮತ್ತು ಗಂಡಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ ಹಾಗೂ ಮನಸ್ಥಿತಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಯಾವ ಕಾರ್ಯದಲ್ಲಿ ಲಾಭ ಉಂಟಾಗ್ತದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ಅತ್ಯಗತ್ಯ ಎಂಬುದನ್ನು ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರ ಅಧಿಪತಿ ಬುಧಗ್ರಹ ಆಗಿರೋದ್ರಿಂದ ಈ ದಿನದ ಪ್ರಭಾವವನ್ನು ನೋಡೋದಾದರೆ ನಿಮ್ಮ ಮಾತಿನ ಚಾತುರ್ಯ, ವಿಚಾರ ಶಕ್ತಿ ಮತ್ತು ಸಂಪರ್ಕ ಸಾಮರ್ಥ್ಯ ಮುಖ್ಯ ಪಾತ್ರ ವಹಿಸ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅದರ ಜೊತೆಗೆ ಹೊಸ ಮಾಹಿತಿಯಿಂದ ಲಾಭವಾಗಬಹುದು. ಶಿಕ್ಷಣ, ಬರವಣಿಗೆ, ಬೋಧನೆ ಕ್ಷೇತ್ರದಲ್ಲಿ ಉತ್ತಮ ಸ್ಪಂದನೆ ಸಿಗುವುದು, ಹೊಸ ಜನರ ಸಂಪರ್ಕ ಹೆಚ್ಚಾಗಬಹುದು. ಆದರೆ ಮನಸ್ಸು ಅಸ್ಥಿರವಾಗಬಹುದು. ಒಂದೇ ಸಮಯದಲ್ಲಿ ಹಲವು ಕೆಲಸ ಮಾಡಲು ಹೋಗಿ ಗೊಂದಲ ಉಂಟಾಗಬಹುದು. ಮುಖ್ಯ ಸೂಚನೆ: ಆಲೋಚಿಸಿ ಮಾತನಾಡಿ, ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅಮಾವಾಸ್ಯೆ ಮತ್ತು ಪ್ರಥಮ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಗೊಂದಲಗಳಿಂದ ಹೊರಬರುವ ಅವಕಾಶಗಳಿರ್ತದೆ. ಹೊಸ ಕಾರ್ಯಗಳಿಗೆ ಶುಭಾರಂಭ ಉಂಟಾಗ್ತದೆ. ಮನಸ್ಸಿನ ಶುದ್ಧೀಕರಣ ಅನ್ನುವಂಥದ್ದು ಉಂಟಾಗ್ತದೆ. ಇಂದು ಹೊಸ ಯೋಜನೆ ರೂಪಿಸಬಹುದು. ಹಳೆಯ ಸಮಸ್ಯೆಗೆ ಹೊಸ ಪರಿಹಾರ ಸಿಗಬಹುದು. ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಬಹುದು. ಆದರೆ ಎಚ್ಚರಿಕೆ ಎನ್ನುವಂಥದ್ದು, ದೊಡ್ಡ ಹಣಕಾಸು ತೀರ್ಮಾನವನ್ನು ಮುಂದೂಡಿ ಆತುರದಲ್ಲಿ ಮಾತನಾಡಬಾರ್ದು. ಮೃಗಶಿರ ನಕ್ಷತ್ರದ ಪ್ರಭಾವ ಇರುವುದರಿಂದ ಜ್ಞಾನಾರ್ಜನೆ, ಸಂಚಾರ ಮತ್ತು ಸಂಪರ್ಕ ಆಗುವುದು. ಹೊಸ ಅವಕಾಶಗಳ ಹುಡುಕಾಟ ಇರ್ತದೆ. ಇಂದು ಹೊಸ ವಿಡಿಯೋ ಅಥವಾ ಪಾಠದ ವಿಷಯದ ಕಲ್ಪನೆ ಬರಬಹುದು. ಆನ್ಲೈನ್ ತರಗತಿಗಳಿಗೆ ಉತ್ತಮ ಸ್ಪಂದನೆ ಸಿಗ್ತದೆ. ಮನಸ್ಸು ಒಂದೇ ವಿಷಯದಲ್ಲಿ ನೆಲೆಗೊಳ್ಳದೆ ಇರಬಹುದು. ತಾಳ್ಮೆಯಿಂದಿರಿ, ಚಂಚಲತೆಯನ್ನು ಕಡಿಮೆ ಮಾಡಿಕೊಳ್ಳಿ. ಶೂಲಯೋಗದ ಪ್ರಭಾವ ಇರೋದರಿಂದ ಮಾತಿನ ಕಲಹ, ಸಣ್ಣ ಅಡೆತಡೆ, ಪ್ರಯಾಣದಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಜಾಗ್ರತೆ ಇರಬೇಕಾದಂಥ ವಿಚಾರಗಳೇನು? ಮಾತಿನಲ್ಲಿ ಮೃದುತ್ವ ಇರಲಿ. ದಾಖಲೆಗಳನ್ನು ಪರಿಶೀಲಿಸಿ. ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದಿರಿ. ಗಂಡಯೋಗದ ಪ್ರಭಾವ ಇರೋದರಿಂದ ಕಾರ್ಯಗಳಲ್ಲಿ ವಿಳಂಬ, ಗೊಂದಲ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆಗಳೇ ಇರ್ತದೆ. ಆದರೆ ತಾಳ್ಮೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಮಿಶ್ರ ಫಲ ದೊರೆಯುತ್ತದೆ. ಆದರೆ ಅವಕಾಶಗಳು ಹೆಚ್ಚಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹೊಸ ಕೆಲಸಗಳ ಅವಕಾಶಗಳು ಲಭ್ಯವಾಗಬಹುದು. ನಿಂತ ಕೆಲಸ ಮುಗಿಸುವ ಸಾಧ್ಯತೆ ಇರ್ತದೆ. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಜಾಗ್ರತೆ ಇರಬೇಕಾದಂಥ ವಿಚಾರ ಅಂತಂದರೆ, ಮೇಲಾಧಿಕಾರಿಗಳೊಂದಿಗೆ ವಾದ ಮಾಡುವಂಥದ್ದು ಬೇಡ. ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಹಿಡಿಯೋದಕ್ಕೆ ಹೋಗ್ಬಿಡಿ. ವೃತ್ತಿ ಪ್ರಕಾರ ದಿನ ಭವಿಷ್ಯವನ್ನು ನೋಡೋದಾದರೆ ಶಿಕ್ಷಕರಿಗೆ, ಜ್ಯೋತಿಷಿಗಳಿಗೆ, ಬರಹಗಾರರಿಗೆ ಉತ್ತಮ ಪ್ರತಿಕ್ರಿಯೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಆನ್ಲೈನ್ ತರಗತಿಗಳ ಲಾಭ ಉಂಟಾಗ್ತದೆ. ಹೊಸ ಅನುಯಾಯಿಗಳು ಹೆಚ್ಚಾಗಬಹುದು. ವ್ಯಾಪಾರ ಕ್ಷೇತ್ರದಲ್ಲಿರುವಂಥವ್ರಿಗೆ, ಸಂಪರ್ಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೊಸ ಸಂಪರ್ಕದಿಂದ ಲಾಭ ಉಂಟಾಗ್ತದೆ. ಮಾಹಿತಿ ವಿನಿಮಯದಿಂದ ಯಶಸ್ಸು ಲಭ್ಯವಾಗ್ತದೆ. ವ್ಯವಹಾರ ಕ್ಷೇತ್ರದಲ್ಲಿರುವಂಥವ್ರಿಗೆ ಸಂಪರ್ಕ ಮತ್ತು ಬುದ್ಧಿವಂತಿಕೆಯಿಂದ ಲಾಭ ಉಂಟಾಗ್ತದೆ. ಈ ದಿನ ಅನುಕೂಲಕರವಾದಂಥ ಕ್ಷೇತ್ರಗಳು ಯಾವುವು ಅಂತ ನೋಡೋದಾದರೆ ಆನ್ಲೈನ್ ವ್ಯವಹಾರ, ಮಾಧ್ಯಮ ಮತ್ತು ಸಂವಹನ, ಶಿಕ್ಷಣ ಮತ್ತು ತರಬೇತಿ, ಜ್ಯೋತಿಷ್ಯ ಸಲಹೆ, ವಾಸ್ತು ಸಲಹೆ, ಇವುಗಳಲ್ಲಿ ಅನುಕೂಲತೆಗಳಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಧನಲಾಭ ಉಂಟಾಗುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳು ಬೇಡ. ಅಪಾಯಕಾರಿ ಹೂಡಿಕೆಯನ್ನು ತಪ್ಪಿಸಿ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೋಡೋದಾದರೆ ಸ್ನೇಹಿತರಿಂದ ಸಹಕಾರ, ಕುಟುಂಬದಲ್ಲಿ ಸಾಮಾನ್ಯವಾದಂಥ ಶಾಂತಿ ಇರ್ತದೆ. ಆದರೆ ಮಾತಿನಿಂದ ತಪ್ಪು ಕಲ್ಪನೆಗಳು ಬರೋ ಸಾಧ್ಯತೆ ಇರ್ತದೆ. ತಾಳ್ಮೆಯಿಂದ ವರ್ತಿಸಬೇಕಾಗ್ತದೆ. ಆರೋಗ್ಯವನ್ನು ಗಮನಿಸೋದಾದರೆ ನರದೌರ್ಬಲ್ಯ ಉಂಟಾಗ್ತದೆ. ಅಂದರೆ ನರಗಳಲ್ಲಿ ಬಾಧೆ, ನಿದ್ರಾಹೀನತೆ, ಮಾನಸಿಕ ಒತ್ತಡ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಉತ್ತಮ ಪ್ರಾಶಸ್ತ್ಯವನ್ನು ನೀಡಿ. ಪರಿಹಾರಕ್ಕೋಸ್ಕರ ಹನುಮಾನ್ ಚಾಲೀಸ ಮಂತ್ರವನ್ನು ಪಠನೆ ಮಾಡಿ, ಅಥವಾ 21 ಮಂತ್ರವನ್ನು ಪಠನೆ ಮಾಡಿದ್ರೂ ಸಾಕು. ಸಮಯ ಇಲ್ಲ ಅಂತಂದರೆ, ಸಮಯ ಇದ್ದರೆ ಹನುಮಾನ್ ಚಾಲೀಸ ಪೂರ್ತಿ ಪಠನೆ ಮಾಡಿ. ಕೊನೆಗೊಂದು ಕಿವಿಮಾತು: ವಿವೇಕ, ಮೃದು ಮಾತು ಮತ್ತು ಸರಿಯಾದ ಯೋಜನೆಗಳಿಂದ ನಡೆದುಕೊಂಡರೆ ಸವಾಲುಗಳ ನಡುವೆಯೂ ಲಾಭ ಮತ್ತು ಪ್ರಗತಿ ದೊರೆಯುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ.
ಆತ್ಮೀಯರೇ, ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.